ಓಕೆ ನೋಡಿ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ನೀವಿಬ್ರು ಮತ್ತೆ ಇಟ್ಲಾಡ್ತಾ ಇದ್ದೀರಾ, ಕೂತ್ಕೊಳ್ಳಪ್ಪ. ಜನ ನನ್ನ ತಂಗಿ ಕಣ ನೀನು ಮಾಡ್ತೀಯಾ? ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ 13 ಬಿಗ್ ಅಪ್ಡೇಟ್. ಇದು ಸಂಗೀತ ಮತ್ತು ವಿನಯ್ ನಡುವೆ ಭಾರಿ ಕಿತ್ತಾಟ. ಸಂಧಾನ ಮಾಡಿದಂಥ ಸೀನಿಯರ್ ಜಡ್ಜ್ ಶ್ರುತಿ ತಂಗಿಗಾಗಿ ಬಿಗ್ ಬಾಸನ್ನೇ ಬಿಟ್ಟು ತೊಲಗಿದಂಥ ಅಕ್ಕ. ಏನದು ಮಹಾತ್ಯಾಗದ ಕತೆ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ರಾತ್ರಿ 9 ಗಂಟೆಗೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ನಾಳೆಯಿಂದ ಅದು 9ರ ಬದಲಿಗೆ 9ವರೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ 6-7 ತಿಂಗಳಿಂದ ಕಾದು ಕುಳಿತಿರುವಂಥ ಬಿಗ್ ಬಾಸ್ನ ಅಭಿಮಾನಿಗಳಿಗೆ, ಬಿಗ್ ಬಾಸ್ನ ವೀಕ್ಷಕರಿಗೆ ಇವತ್ತು ರವಿವಾರ 9 ಗಂಟೆಗೆ ನಿಜಕ್ಕೂ ಕೂಡ ಹಬ್ಬವೇ ಸರಿ. ಇದರ ಮೊದಲಾರ್ಧವಾಗಿ, ಇದರ ಪೂರಕವಾಗಿ ಇದೀಗ ಬಿಗ್ ಬಾಸ್ 2 ಪ್ರೋಮೋನ ಅಪ್ಡೇಟ್ ಮಾಡಿದೆ. ಒಂದು, ಜಡ್ಜಸ್ಗಳ ಮಧ್ಯೆ ಆದಂಥ ಕಿತ್ತಾಟದ ಬಗ್ಗಿನ ಟ್ರೋಲ್ ಇದೆಯಲ್ಲ, ಅದರ ಬಗ್ಗೆ ಸ್ವತಃ ಜಡ್ಜಸ್ಗಳು ಕ್ಲಾರಿಫಿಕೇಷನನ್ನು ಕೂಡ ಕೊಟ್ಟಿದ್ದಾರೆ. ದೇ ಆರ್ ಎಂಜಾಯಿಂಗ್ ದ ಟ್ರೋಲ್ ವಿಡಿಯೋಸ್. ಎರಡನೇದಾಗಿ, ನಿನ್ನೆ ಅಪ್ಪ ಮಗ ಬಂದಿದ್ದರು, ಇವತ್ತು ಅಕ್ಕ ತಂಗಿ ಕೂಡ ಆಡಿಷನ್ಗೆ ಬಂದಿದ್ದರು, ಒಂದು ಟಾಸ್ಕನ್ನು ಮಾಡಲಿಕ್ಕೆ ಬಂದಿದ್ದರು. ಆದರೆ ಬಿಗ್ ಬಾಸ್ ಏನಂದ್ರು, ಇಬ್ಬರನ್ನು ಹೊರಗೆ ಬಿಟ್ರ, ಇಬ್ಬರನ್ನು ಒಳಗೆ ಕಳಿಸಿದ್ರ, ಅಥವಾ ಒಬ್ಬರನ್ನ ಒಳಗೆ ಬಿಟ್ರ, ಏನು ಕತೆ, ಇವೆಲ್ಲವನ್ನು ನೋಡೋಕ್ಕೂ ಮೊದಲು ಆ 2 ಪ್ರೋಮೋದ ಹೈಲೈಟನ್ನು ನೋಡ್ಕೊಂಡು ಬರೋಣ. ಅದಾದ ನಂತರ 2 ಪ್ರೋಮೋದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೇನೆ. ಮೊದಲು ಆ ಪ್ರೋಮೋವನ್ನು ನೋಡ್ಕೊಂಡು ಬರೋಣ, ಬನ್ನಿ. ಓಕೆ ನೋಡಿ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ನೀವಿಬ್ರು ಮತ್ತೆ ಇಟ್ಲಾಡ್ತಾ ಇದ್ದೀರಾ, ಕೂತ್ಕೊಳ್ಳಪ್ಪ. ಜನ ನನ್ನ ತಂಗಿ ಕಣ ನೀನು ಮಾಡ್ತೀಯಾ? ನೋಡಿದ್ರೆ ವೀಕ್ಷಕರೇ, 2 ಪ್ರೋಮೋಗಳು ಸಖತ್ ಎಂಟರ್ಟೈನಿಂಗ್ ಆಗಿದೆ. ಇದರ ಅರ್ಥ ಇಷ್ಟೇ, ಹೇಗಾದರೂ ಮಾಡಿ ನೊಂದ ಮನಸ್ಸುಗಳಿಗೆ, ಬೆಂದ ಮನಸ್ಸುಗಳಿಗೆ ಈ ಕೆಲಸದ ಒತ್ತಡದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಟೀಮ್ ಮುಂದೆ ಕೂತ್ಕೊಂಡು ತಮ್ಮನ್ನು ತಾವು ನೋಡ್ಕೊಂಡಾಗೆ, ತಮ್ಮ ಜಗಳವನ್ನು ತಾವೇ ನೋಡ್ಕೊಂಡಾಗೆ, ತಮ್ಮ ಒಂದು ಪರ್ಸ್ನಾಲಿಟಿ ತಾವೇ ನೋಡ್ಕೊಂಡಾಗೆ ಇರುವಂಥ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸನ್ನು ನೋಡೋದಕ್ಕೆ ಇದೀಗ ಜನಸಾಗರ ಕಾಯ್ತಾ ಇದ್ದಾರೆ. ಇವತ್ತು ರವಿವಾರ 9 ಗಂಟೆಗೆ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಮೇ ಬಿ ಸೆಪ್ಟೆಂಬರ್ 5ಕ್ಕೆ ಸುದೀಪ್ ಅವರು ಬಂದು ಬಿಗ್ ಬಾಸ್ 13 ಅಧಿಕೃತವಾಗಿ ಲಾಂಚ್ ಕೂಡ ಮಾಡ್ತಾರೆ. ಇನ್ನು ಮೊದಲ ಪ್ರೋಮೋದ ಹೈಲೈಟ್ ಅಂದರೆ, ನಿನ್ನೆ ಮೊನ್ನೆ ಕೂಡ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ಅದೇನೆಂದರೆ, ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿಯವರ ನಡುವೆ ಕಿತ್ತಾಟ ಆಗಿದೆ. ಸಂಗೀತ ಶೃಂಗೇರಿಯವರ ವಿಡಿಯೋಗಳನ್ನು ಹೊರಗಡೆ ಟ್ರೋಲ್ ಮಾಡಿ ಅವರನ್ನು ರೂಪ್ತಾ ಇದ್ರಲ್ಲ, ಅದನ್ನು ಬಿಗ್ ಬಾಸ್ನ ಟಾಸ್ಕ್ ವೇದಿಕೆಯಲ್ಲಿ ವಿನಯ್ ಗೌಡ ಅವರು ನೋಡಿ ನಗ್ತಾ ಇದ್ರು, ಎಂಜಾಯ್ ಮಾಡ್ತಿದ್ರು. ಅದನ್ನು ನೋಡಿದಂಥ ಸಂಗೀತ ಶೃಂಗೇರಿಯವರು ಸಿಟ್ಟು ಮಾಡಿಕೊಂಡು, ನನ್ನ ಟ್ರೋಲ್ ವಿಡಿಯೋನ ಎಂಜಾಯ್ ಮಾಡ್ಕೊಂಡು ನೀನು ನಗ್ತಾ ಇದೆಯಾ, ನನಗೆ ಬರಲ್ಲ, ನನಗೆ ಸರಿ ಅನಿಸ್ತಾ ಇಲ್ಲ, ನೀನು ತಪ್ಪು ಮಾಡ್ತಾ ಇದ್ದೆ ಎನ್ನುವಂಥ ಒಂದು ಜಗಳ. ಜೊತೆಗೆ ಅದಕ್ಕೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟಂಥ ವಿನಯ್ ಗೌಡ, ನಂದು ಆಗಿದೆ ನಿಂದು ಆಗಿದೆ ಅಮ್ಮ, ಈಗ ನಿಂದು ಬಂತು ವಿಡಿಯೋ, ನಾನು ನೋಡ್ತಾ ಇದ್ದೀನಿ, ಅದ್ರ ಏನು ತಪ್ಪು, ನಾನು ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ರಿಪ್ಲೈ ಕೂಡ ಕೊಟ್ಟಿದ್ರು. ಅದು ಒಂದು ಹಂತಕ್ಕೆ ಅಷ್ಟಕ್ಕೆ ಆ ವಿಡಿಯೋ ಕಟ್ ಆಗಿತ್ತು. ಮೇ ಬಿ ಅದು ಕೂಡ ಒಂದು ಪ್ರಮೋಷನಲ್ ಟ್ಯಾಕ್ಟಿಕ್ಸ್ ಆಗಿರ್ಬೋದು. ಅದಾದ ನಂತರ ಇದೀಗ ಆ ವಿಡಿಯೋಕ್ಕೆ ಸ್ಪಷ್ಟೀಕರಣವೆಂಬಂತೆ ಇಬ್ಬರನ್ನ ಕೂರಿಸ್ಕೊಂಡು, ಅಂದರೆ ಸಂಗೀತ ಶೃಂಗೇರಿಯವರು ಎದ್ದು ಹೋಗಿರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು, ಯಾಕಪ್ಪ ನೀವು ಕಿತ್ತಾಡ್ತೀರಾ, ಇಲ್ಲಿ ಏನಿದೆ ಅಂಥದ್ದು, ನಾವು ಟಾಸ್ಕನ್ನು ಚೆನ್ನಾಗಿ ಮಾಡೋರನ್ನ ಆಯ್ಕೆ ಮಾಡ್ತಾ ಇದ್ದೀವಿ, ಅವರ ಟ್ಯಾಲೆಂಟನ್ನು ಹುಡುಕಿ ಒಂದು ಬಿಗ್ ಬಾಸ್ 13ಕ್ಕೆ ಒಂದು ಒಳ್ಳೆಯ ಕಂಟೆಸ್ಟೆಂಟನ್ನು ಮಾಡೋದೇ ನಮ್ಮ ಕೆಲಸ. ಟ್ರೋಲ್ ಮಾಡ್ರು ಟ್ರೋಲ್ ಮಾಡ್ತಾರೆ, ಅದು ಕೂಡ ನಿಜವಾಗಿಯೂ ಕೂಡ ನಾವು ಏನನ್ನ ಹೇಳಿದ್ದೀವಿ ಆಡಿಯನ್ಸಿಗೆ ಅಥವಾ ಈ ಸ್ಪರ್ಧಿಗಳಿಗೆ, ನಮ್ಮ ಕೆಲವೊಂದು ಪಾಯಿಂಟ್ಗಳನ್ನ ಮಾತ್ರ ಟ್ರೇಲರ್ ಹಾಕಲಾಗಿದೆ ಅಥವಾ ಟೀಸರ್ ಹಾಕಲಾಗಿದೆ. ನಿಜವಾಗಿಯೂ ಕೂಡ ಕಂಪ್ಲೀಟ್ ಎಪಿಸೋಡನ್ನು ನೋಡಿದವರಿಗೆ ನಮ್ಮ ಬಗ್ಗೆ ಹೆಮ್ಮೆ ಆಗುತ್ತೆ, ನಮ್ಮ ಬಗ್ಗೆ ಗೌರವ ಪಟ್ಕೊಳ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಕಿತ್ತಾಡೋದು ಸರಿ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಟಾಸ್ಕ್ ಅಂದ ಕೂಡಲೇ ವಿನಯ್ ಗೌಡ ನೀವು ಮಾಡಿದ ಟಾಸ್ಕ, ಸಂಗೀತ ನೀವು ಮಾಡಿದ ಟಾಸ್ಕ್, ಎಲ್ಲರೂ ಟಾಸ್ಕ್ ಮಾಡಿದರೆ, ಕಾಮನ್ ಮ್ಯಾನ್ಗೆ ಬರೀ ಟಾಸ್ಕನ್ನು ಕೊಡ್ತಾರೆ, ಅವರಿಗೆ ತಲೆ ಬೋಳ್ಸ್ಕೊಡು ಅಂತ ಹೇಳ್ತಾರೆ, ಅವರಿಗೆ ಈ ಸಗಣಿ ಮೆತ್ಕೊಳ್ಳುವಂಥ ಟಾಸ್ಕನ್ನು ಕೊಡ್ತಾರೆ, ಹೀಗಾಗಿ ಅವರಿಗೆ ಅವಮಾನ ಮಾಡ್ತಾರೆ ಅನ್ನುವಂಥ ಆಪಾದನೆ ಕೂಡ ಇದೆ. ನೀವು ಕೂಡ ವಿನಯ್ ಗೌಡ ಕೂಡ ಟಾಸ್ಕ್ ಮಾಡಿದ್ದಾರೆ, ನಿರಂಜನ್ ದೇಶಪಾಂಡೆ ಅರ್ಧ ಮೀಸೆಯನ್ನು ಬೋಳ್ಸ್ಕೊಂಡಿದ್ದಾರೆ, ಕಾರ್ತಿಕ್ ಇಡೀ ತಲೆಯನ್ನು ಬೋಳ್ಸ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಐದರ್ ಇಟ್ ಮೇ ಬಿ ಇವರು ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಕಾಮನ್ ಮ್ಯಾನ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಇಲ್ಲಿ ಸ್ಪರ್ಧೆಗಳನ್ನಾಗಿ ಕನ್ಸಿಡರ್ ಮಾಡ್ತೇವೆ ಹೊರತು, ಇಲ್ಲ ಇವರು ಸೆಲೆಬ್ರಿಟಿಗಳು, ಇವ್ರಿಗೆ ಏನು ಮಾಡಬಾರ್ದು, ಇವರು ಕಾಮನ್ ಮ್ಯಾನ್ಗಳು, ಇವ್ರಿಗೆ ಕಷ್ಟ ಕೊಡಬೇಕು, ಇವರನ್ನ ಟ್ಯಾಲೆಂಟನ್ನು ಹಂಟ್ ಮಾಡಬೇಕು ಅನ್ನೋ ದೃಷ್ಟಿ ನಮ್ಮದಿಲ್ಲ. ಒಟ್ಟಾರೆಯಾಗಿ ವೇದಿಕೆಯ ಮೇಲೆ ಬಂದಿರುವಂಥ
ಕಾಮನ್ ಮ್ಯಾನ್ ಆಗಿರ್ಬೋದು ಅಥವಾ ಸೆಲೆಬ್ರಿಟಿಗಳಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ದೃಷ್ಟಿಯಲ್ಲಿ ಕಂಟೆಸ್ಟೆಂಟ್ಗಳು, ಸ್ಪರ್ಧಿಗಳು ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಅದಾದ ನಂತರ ಅವರ ಮಾತಿಗೆ ಧ್ವನಿಗೂಡಿಸಿದಂಥ ವಿನಯ್ ಗೌಡ ಮತ್ತು ಸಂಗೀತ ಶೃಂಗಿಯರು ಹೇಳ್ತಾ ಇಲ್ಲ, ನಾವು ಕೂಡ ಎಂಜಾಯ್ ಮಾಡ್ತಿದ್ವಿ. ನಮ್ಮ ಪ್ರಯತ್ನ ನಿಮಗೆ ತಿಳಿಬೇಕಂದ್ರೆ, ನಮ್ಮ ಬಗ್ಗೆ ಪಾಸಿಟಿವ್ ನೋಟ್ ಬರಬೇಕಂದ್ರೆ ನೀವು ಕಂಪ್ಲೀಟ್ ಆದಂಥ ಎಪಿಸೋಡ್ ನೋಡಬೇಕು. ಆಗ ನಾವು ಮಾಡಿದ ಪ್ರಯತ್ನ, ನಾವು ಬಿಗ್ ಬಾಸ್ಗಾಗಿ ಎಷ್ಟು ಪ್ರಯತ್ನ ಮಾಡ್ತಿದ್ವಿ, ಒಂದು ಒಳ್ಳೆಯ ಕಂಟೆಸ್ಟನ್ನು ಹುಡುಕೊಂಡು ಆಟ ಆಡಿದರೆ ಅದು ಜನರಿಗೂ ಕೂಡ ಮನೋರಂಜನೆ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟರು. ಒಂದು ಹಂತಕ್ಕೆ ನಗ್ತಾ ಇದ್ರು. ಆದರೆ ಕೊನೆಯಲ್ಲಿ ಟ್ವಿಸ್ಟ್ ಎಂಬಂತೆ ವಿನಯ್ ಗೌಡ ಹೇಳ್ತಾರೆ, ನಾನು ಈ ಟ್ರೋಲ್ ವಿಡಿಯೋಗಳನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ನಾವು ಮಾಡೋದನ್ನು ಮಾಡ್ತಾ ಇರ್ತೀವಿ, ನೀವು ಟ್ರೋಲ್ ಮಾಡ್ತಾನೇ ಇರಿ, ಒಟ್ಟಾರೆ ರಿಸಲ್ಟ್ ಬಿಗ್ ಬಾಸು ಕಂಪ್ಲೀಟಾಗಿ ಜನರಿಗೆ ರೀಚ್ ಆಗುತ್ತೆ ಅನ್ನುವಂಥ ಒಂದು ಪಾಸಿಟಿವ್ ನೋಟನ್ನು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಶ್ರುತಿ, ಸಂಗೀತ ಮತ್ತು ವಿನಯ್ ಅವರ ನಡುವಿನ ಕಿತ್ತಾಟಕ್ಕೆ ಶ್ರುತಿಯವರು ಒಂದೊಳ್ಳೆಯ ಆಯುರ್ವೇದಿಕ್ ಮದ್ದನ್ನು ಅರೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರೋಮೋ ಬಗ್ಗೆ ಸ್ವಲ್ಪ ಮಟ್ಟಿಗೆ ಖುಷಿನೋ ಬೇಸರವೋ ಗೊತ್ತಿಲ್ಲ. ಈ ಸಲ ಒಂದೇ ಮನೆಯಿಂದ ಇಬ್ಬಿಬ್ಬರನ್ನ ಕರೆಸುವಂಥ 2 ಪ್ರಯತ್ನ ಆಯಿತು. ಮೊದಲ ಬಾರಿಗೆ ಮಂಜು ಘೋಡಿ ಮತ್ತು ಲಿಖಿತ್ ಎನ್ನುವಂಥ ಅಪ್ಪ ಮಗನನ್ನು ಕರೆಸಿದ್ರು. ಆಗಲೂ ಕೂಡ ಶ್ರುತಿಯವರು ಹೇಳ್ತಾರೆ, ಇಲ್ಲ ಒಬ್ಬರಿಗೆ ಮಾತ್ರ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಚಂದನ್ ಶೆಟ್ಟಿ ಹೇಳ್ತಾರೆ, ಇಲ್ಲ ಇಬ್ಬರದ್ದು ಟ್ಯಾಲೆಂಟ್ ಇದ್ದರೆ ಪರ್ಫಾರ್ಮ್ ಮಾಡಿ ಆನಂತರ ನಿಮಗೆ ಬಿಡ್ತೇವೆ ಎನ್ನುವಂಥ ಮಾತು ಹೇಳಿದಾಗ ಅದೇ ಶ್ರುತಿಯವರು ಹೇಳ್ತಾರೆ, ಇಲ್ಲ ಈ ಬಿಗ್ ಬಾಸ್ನ ಫಾರ್ಮೇಟನ್ನು ಮುರಿಲಿಕ್ಕಾಗಲ್ಲ, ಒಂದೇ ಮನೆಯಿಂದ ಇಬ್ಬಿಬ್ಬರು ಬಂದರೆ ಚಾನ್ಸ್ ಮಿಸ್ ಆಗುತ್ತೆ ಬೇರೆಯವ್ರಿಗೆ, ಹಾಗೆ ಒಬ್ಬರನ್ನ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಯಾರು ಒಳಗೆ ಹೋಗಿದ್ದಾರೆ ಗೊತ್ತಿಲ್ಲ, ಮೇ ಬಿ ಅವರಲ್ಲಿ ಇಬ್ಬರಲ್ಲಿ ಒಬ್ರು ಹೋಗ್ತಾರೆ, ಅಥವಾ ಇವತ್ತು ಬಂದ ಜೋಡಿ ಅಕ್ಕ ತಂಗಿ ಇಬ್ಬರು ಕೂಡ ಬರ್ತಾರೆ. ಅದಾದ ನಂತರ ಮತ್ತೆ ಶ್ರುತಿಯವರು ಅದೇ ಮಾತು ಹೇಳ್ತಾರೆ, ಇಲ್ಲ 14 ಜನ ಇರ್ತಾರೆ, 15 ಜನ ಇರ್ತಾರೆ, ಎಲ್ರಿಗೂ ಒಂದೇ ಕ್ವಶನ್ ಕೊಟ್ಟಾಗ ಒಂದೇ ಉತ್ತರ ಕೊಡಲಿಕ್ಕಾಗಲ್ಲ, ಹೀಗಾಗಿ ನಿಮ್ಮ ಇಬ್ಬರಲ್ಲಿ ಒಬ್ಬರು ಮಾತ್ರ ಒಳಗೆ ಹೋಗ್ಬೋದು ಅನ್ನುವಂಥ ಮಾತು ಹೇಳಿದಾಗ ಆ ಒಂದು ವರ್ಡನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಂಥ ಅಕ್ಕ ತಂಗಿ, ಇಲ್ಲ ಅಕ್ಕ ತಂಗಿ ಹೇಳ್ತಾರೆ, ಯಾಕ ನೀನು ಹೋಗು, ನೀನು ಚೆನ್ನಾಗಿ ಮಾಡ್ತೀಯಾ, ನಿನಗೆ ಆ ಟ್ಯಾಲೆಂಟ್ ಇದೆ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಪೂರಕವಂತೆ ಅಕ್ಕ ಕೂಡ ತಂಗಿಗೆ ಹೇಳ್ತಾರೆ, ಇಲ್ಲ ನಾನು ಸ್ಕೂಲಲ್ಲೇ ಪ್ರೆಸಿಡೆಂಟ್ ಆಗಿದ್ದೀನಿ, ಅದೇ ಅಲ್ಲಿನೂ ಟಾಸ್ಕಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ, ನನಗೆಲ್ಲ ಅವಕಾಶ ಬಂದಿದೆ, ನಿನಗೆ ಅವಕಾಶ ಸಿಕ್ಕಿರಲಿಲ್ಲ, ನೀನು ಹೋಗು, ನಿನ್ನ ಟ್ಯಾಲೆಂಟ್ ಇದೆ, ನಾವು ಇಬ್ಬರಲ್ಲಿ ಒಬ್ಬರು ಯಾರು ಹೋದರೂ ಕೂಡ ನಮಗೆ ಅದು ಪಾಸಿಟಿವ್ ಆಗುತ್ತೆ, ಜೊತೆಗೆ ನೀನು ಹೋಗಬೇಕು ಅನ್ನುವಂಥ ಮಾತನ್ನು ತಂಗಿಗೆ ಅಕ್ಕ ಕನ್ವಿನ್ಸ್ ಮಾಡುವಲ್ಲಿ ಸಫಲರಾಗಿದ್ದಾರೆ ಎನ್ನುವಂಥ ನೋಟ್ ನಮಗೆ ಪ್ರೋಮೋ ನೋಡಿದಾಗ ಸಿಗತ್ತೆ. ಹೀಗಾಗಿ ಅಲ್ಲಿ ತಂದೆ ಮಗರಲ್ಲಿ ಯಾರು ಹೋಗ್ತಾರೆ ಗೊತ್ತಿಲ್ಲ, ಇಲ್ಲಿ ತಂಗಿ ಹೋಗಿರುವಂಥ ಲಕ್ಷಣ ಕೂಡ ಇದೆ. ಹೀಗಾಗಿ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಲಾವಣ್ಯ ಕುಮಾರಿ ಒಬ್ಬರು ಇದೀಗ ಬಿಗ್ ಬಾಸ್ನ ಸ್ಟಾರ್ ಕಂಟೆಂಡರ್ ಆಗಿ ಒಳಗೆ ಹೋಗಿದ್ದಾರೆ. ತಂದೆ ಮಗನಲ್ಲಿ ತಂದೆ ಮಗ ಹೋಗಿದ್ರ ಗೊತ್ತಿಲ್ಲ, ಒಬ್ಬರು ಹೋಗಬಹುದು. ಈ ಅಕ್ಕ ತಂಗಿಯಲ್ಲಿ ತಂಗಿ ಹೋಗಿರುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಮಾಡರ್ನ್ ಬರಹಗಾರ ಮಂಜು ಕೂಡ ಬಿಗ್ ಬಾಸ್ಗೆ ಸಿಲೆಕ್ಟ್ ಆಗಿರುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 60ರಲ್ಲಿ 15 ಜನರನ್ನ ಈಗ ಒಂದು ಲಿಸ್ಟ್ ಮಾಡಲಾಗಿದೆ. 15 ಜನರಲ್ಲಿ ಮತ್ತೆ ಯಾರು ಒಳಗೆ ಹೋಗ್ತಾರೆ, ಎಷ್ಟು ಜನ ಸಿಲೆಕ್ಟ್ ಆಗ್ತಾರೆ ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಒಬ್ಬಳು ಅಂದರೆ ಲಾವಣ್ಯ ಕುಮಾರಿ ಅನ್ನುವಂಥ ಸ್ಪರ್ಧಿ ಮಾತ್ರ ಇದೀಗ ನೇರವಾಗಿ ಸೆಪ್ಟೆಂಬರ್ 5ರ ಬಿಗ್ ಬಾಸ್ಗೆ ಸಿಲೆಕ್ಟ್ ಆಗಿದ್ದಾರೆ. ಮಿಕ್ಕವರನ್ನೆಲ್ಲ ಕೂಡ ಹೋಲ್ಡ್ ಇಟ್ಕೊಂಡು ಅವರ ಮಧ್ಯೆ ಟಾಸ್ಕ್ ಆಡಿಸಿ ಮತ್ತೆ ಅವರಿಗೆ ಬಿಗ್ ಬಾಸ್ನ ಟಾಸ್ಕ್ ಕೊಟ್ಟು ಅವರ ಟ್ಯಾಲೆಂಟನ್ನು ಮತ್ತೆ ಓರೆಗೆ ಹಚ್ಚಿ ಅವರಲ್ಲಿ ಬೆಸ್ಟನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ನೋಡಬೇಕು. ಬಿಗ್ ಬಾಸ್ ಇವತ್ತು 9 ಗಂಟೆ ಸ್ಟಾರ್ಟ್ ಆಗುತ್ತೆ. ಜನವರಿ 18ಕ್ಕೆ ಮುಕ್ತಾಯವಾಗಿತ್ತು. ಗಿಲ್ಲಿ ಬಿಗ್ ಬಾಸ್ನ ರಾಜಾದಿರಾಜನಾಗಿ ಮಿಂಚಿದ್ರು. ಸ್ಟಿಲ್ ಹೀಸ್ ಅವರು ಅದನ್ನೇ ಅನುಭವಿಸ್ತಾ ಇದ್ದಾರೆ, ಅದರ ಜನಪ್ರಿಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಇಡೀ ಇಂಡಿಯಾದ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಗಿಲ್ಲಿಗೆ ಬಂದಂಥ ಜನಪ್ರಿಯತೆ ಯಾರಿಗೂ ಸಿಗಲಿಲ್ಲ. ಆ ಮಟ್ಟಿಗೆ 1 ತಿಂಗಳ ಗಿಲ್ಲಿ ಹವಾದಿಂದ ಯಾರೂ ಕೂಡ ಹೊರಗೆ ಬಂದಿರಲಿಲ್ಲ. ಹೋದಲ್ಲಿ ಬಂದಲ್ಲಿ ಗಿಲ್ಲಿ 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 ಅನ್ನುವಂಥ ಮಾತು. ಆ ಹವಾವನ್ನು ಮುರಿತಾರ. ಬಿಗ್ ಬಾಸ್ 13 ಈ ಹಂತಕ್ಕೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಳುತ್ತೆ, ಯಾವೆಲ್ಲ ಹೊಸ ಟ್ಯಾಕ್ಟಿಕ್ಸ್ ಮುಖಾಂತರ ಹಳೆ ಬಿಗ್ ಬಾಸನ್ನು ಮರೆತು ಹೊಸ ಬಿಗ್ ಬಾಸ್ಗೆ ಜನರು ನೋಡಲಿಕ್ಕೆ ಒಂದು ಮುನ್ನಡೆಯನ್ನು ಬರೀತೆಲ್ಲೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.